ಎಸಿನೋ ಮೋದಿ ಕಡೆಯವನ ನೀನು ಅಂತ ಕೇಳಿದ್ರಂತೆ ಉಗ್ರರು. ಹೌದು ಅಂತ ಇದ್ದಂತೆ ಸಮೀರ್ ಗುಹಾಗೆ ಗುಂಡುಕಿದ್ದಾರೆ ಪಾತಕಿಗಳು. ಮೋದಿ ಕಡೆಯವನ ನೀನು, ಏನ್ ನಿನ್ನ ಹೆಸರು, ಎಲ್ಲಿ ಅವನು ನೀನು, ಎಲ್ಲ ಸುಮ್ಮನೆ ಕೇಳ್ತಾ ಇದ್ದಂತೆ ಆನ್ಸರ್ ಬಂದಿದೆ, ಹಂಗೆ ಡಮಾರ್ ಅನ್ಸ್ಬಿಟ್ಟಿದ್ದಾರೆ. ಹೊಲಸು ಮನಸ್ಥಿತಿ ನೋಡಿ ಆ ಉಗ್ರರದ್ದು. ಪತ್ನಿ ಮಗಳ ಎದುರೇ ಸಮೀರ್ ಗುಹಾ ಉಸಿರು ಚಲ್ತಾರೆ, ಉಸಿರು ಬಿಡ್ತಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತಂದೆಯನ್ನ ಕಂಡು ಮಗಳು ಕಣ್ಣೀರಿಡ್ತಾರೆ. ಮನೆಗೆ ಬರುವಷ್ಟರಲ್ಲಿ ಮಗಳ ಕಣ್ಣಲ್ಲಿ ಕಣ್ಣೀರು ಬತ್ತಿ ಹೋಗುತ್ತೆ. ಮಗಳನ್ನ ತಬ್ಬಿ ಅಳುತ್ತಿದ್ದ ಸಮೀರ್ ಗುಹಾ ಪತ್ನಿ ನೋಡಿ ಅಲ್ಲಿ ದೃಶ್ಯ. ಸೋತ್ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ, ಪಾಪ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಆ ಮಗಳ ಪರಿಸ್ಥಿತಿ ನೋಡಿ ಹೆಂಗಾಗಿದೆ. ಕಣ್ಣೀರೇ ಇಲ್ಲ ಆ ಮಗಳ ಕಣ್ಣಲ್ಲಿ. ಅಂದ್ರೆ ತನ್ನ ಕಣ್ಣೆದುರೇ ಅಪ್ಪನನ್ನ ಆ ಪಾತಕಿಗಳು, ಆ ಕ್ರಿಮಿಗಳು ಕೊಂದು ಹೋಗ್ಬಿಟ್ರಲ್ಲ, ಅದನ್ನ ನೋಡಿ ಶಾಕ್ಗೆ ಒಳಗಾಗ್ಬಿಟ್ಟಿದೆ ಆ ಮಗು ಪಾಪ. ಪತ್ನಿ ಮಗಳ ಎದುರೇ ಸಮೀರ್ ಗುಹಾ ಉಸಿರನ್ನ ಚಲ್ತಾರೆ. ಹೆಂಗಿರ್ಬೇಡ ಆ ಕ್ಷಣ, ಹೆಂಗಿರ್ಬೇಡ ಅವ್ರ ಪರಿಸ್ಥಿತಿ. ಎಷ್ಟೋ ಜನ ನಮ್ಮನ್ನು ಕೊಂದು ಬಿಡಿ, ನಮ್ಮ ಅಪ್ಪನೇ ಇಲ್ಲ ಅಂದ್ರೆ ನಾವ್ಯಾಕೆ ಬದುಕಬೇಕು, ನನ್ನ ಗಂಡನೇ ಇಲ್ಲ ಅಂದ್ರೆ ನಾನ್ಯಾಕೆ ಬದುಕಬೇಕು ಅಂತ ಹೇಳಿ ಉಗ್ರರಿಗೆ ಹೇಳಿದ್ರು ಕೂಡ ಅವರನ್ನು ಏನೂ ಮಾಡಿಲ್ಲ ಉಗ್ರರು. ಎಲ್ಲಾ ಪುರುಷರನ್ನ ಕೊಂದು ಹೋಗಿದ್ದಾರೆ. ಮೋದಿ ಕಡೆಯವನ ನೀನು ಅಂತ ಕೇಳ್ತಾರಂತೆ ಸಮೀರ್ ಗುಹಾಗೆ. ಸಮೀರ್ ಹೌದು ಅಂತ ಹೇಳ್ತಾರಂತೆ. ಆ ಕ್ಷಣಕ್ಕೆ ಗುಂಡಿಕ್ಕಿ ಕೊಲ್ತಾರೆ.